ಇನ್ನು ರೈತರಿಗೆ ಸಂಕಷ್ಟವನ್ನು ತಂದೊಡ್ಡಿದೆ ಕೃಷ್ಣಾ ನದಿ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿಯಾದ್ಯಂತ ನೆರೆ ಪರಿಸ್ಥಿತಿ, ಅಂದರೆ ಪ್ರವಾಹ ಬಂದ್ಬಿಟ್ಟಿದೆ. ಈ ಪ್ರವಾಹದ ನೀರು ರೈತರ ಜಮೀನಿಗೆ ನುಗ್ಗಿದೆ. ವಿದ್ಯುತ್ ಕಂಬಗಳು, ಟಿಸಿಗಳು, ಬೆಳೆಗಳು ಎಲ್ಲ ಜಲಸ್ವಾಹ. ಅದನ್ನು ಕಬ್ಬು ಬೆಳೆದಿದ್ದಾರೆ ಪಾಪ, ಸೋಯಾಬೀನು, ಉದ್ದು ಎಲ್ಲ ಬೆಳೆಯನ್ನು ಕಳ್ಕೊಂಡಿದ್ದಾರೆ ಈ ಪ್ರವಾಹದಿಂದಾಗಿ. ಬರೀ ಮಳೆನೇ ಆಗಿದ್ದರೆ ಹಾಗೂ ಹೀಗೂ ಅವರು ತಮ್ಮ ಬೆಳೆಗಳನ್ನು ರಕ್ಷಣೆ ಮಾಡ್ಕೋತಾ ಇದ್ರು. ಬಟ್ ಇದು ಬರೀ ಮಳೆ ಅಲ್ಲ, ಪ್ರವಾಹದ ನೀರು ಬಂದಿರೋದ್ರಿಂದ ಆ ನೀರು ನಿಂತು ಬಿಡುತ್ತೆ ಅಲ್ಲೇ. ಒಂದೊಂದು ವಾರ ಆದರೂ ಕಡಿಮೆ ಆಗಲ್ಲ, ಬೆಳೆಗಳೆಲ್ಲ ಕೊಳೆತು ಹೋಗುತ್ತೆ. ಪಾಪ ರೈತರು ಕಷ್ಟಪಟ್ಟು ಸಾಲ ಸೋಲ ಮಾಡಿ ಕೆಲವರು ಕಬ್ಬು, ಕೆಲವರು ಸೋಯಾಬೀನ್, ಉದ್ದು ಎಲ್ಲ ಬೆಳೆದಿದ್ದು ಹೋಯಿತು. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ನಿರಂತರವಾಗಿ ಮಳೆ ಸುರಿಯುತ್ತಿರುವ ಪರಿಣಾಮ ಕೃಷ್ಣಾ ನದಿ ಉಕ್ಕಿ ಹರಿಯುತ್ತಿರುವಂಥದ್ದು. ಸದ್ಯ ನಿಮಗೆ ಕೃಷ್ಣಾ ನದಿಯ ದೃಶ್ಯಗಳನ್ನು ತೋರಿಸುವಂಥ ಪ್ರಯತ್ನ ಮಾಡ್ತೀನಿ. ಕೃಷ್ಣಾ ನದಿ ಅಪಾರ ಪ್ರಮಾಣದ ನೀರಿನೊಂದಿಗೆ ಉಕ್ಕಿ ಹರಿಯುತ್ತಿರುವಂಥದ್ದು. ಅದರಲ್ಲೂ ಕೂಡ 3 ಲಕ್ಷ ಕ್ಯೂಸೆಕ್ಗಳಷ್ಟು ನೀರು ಕೃಷ್ಣಾ ನದಿಗೆ ಹರಿದು ಬರ್ತಿರುವಂಥದ್ದು ದೃಶ್ಯದಲ್ಲಿ ನೋಡ್ಬೋದು. ವಿಶಾಲವಾಗಿ ಹರಿಯುತ್ತಿರುವ ಕೃಷ್ಣೆಯ ದೃಶ್ಯಗಳಿವು. ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಮಾಂಜರಿ ಸೇತುವೆ ಮೇಲಿನ ದೃಶ್ಯಗಳನ್ನು ನಮಗೆ ತೋರಿಸುವಂಥ ಪ್ರಯತ್ನ ಮಾಡ್ತಿರುವಂಥದ್ದು. ಈಗಾಗಲೇ ಕೃಷ್ಣಾ ನದಿ ತನ್ನ ಪಾತ್ರವನ್ನು ಬಿಟ್ಟು ಹರಿಯುತ್ತಿರೋ ಪರಿಣಾಮ ನದಿ ತೀರದ ಜಮೀನುಗಳಾಗಿರ್ಬೋದು, ಗ್ರಾಮದ ಕೆಲ ಮನೆಗಳಿಗೂ ಕೂಡ ಕೃಷ್ಣಾ ನದಿಯ ನೀರು ನುಗ್ಗಿರುವಂಥದ್ದು. ಈಗಾಗಲೇ ಅಪಾರ ಪ್ರಮಾಣದ ಬೆಳೆ ಹಾನಿಯೂ ಕೂಡ ಆಗಿರುವಂಥದ್ದು. ಸಾವಿರಾರು ಹೆಕ್ಟೇರ್ ಪ್ರದೇಶದ ಕಬ್ಬು ಬೆಳೆ ಆಗಿರ್ಬೋದು, ಸೋಯಾಬೀನ್, ಗೋವಿನ ಜೋಳ, ಹೀಗೆ ರೈತರು ಬೆಳೆದಂಥ ಬೆಳೆಗಳು ಸಂಪೂರ್ಣವಾಗಿ ನಾಶವಾಗಿರುವಂಥದ್ದು. ಅದರ ಜೊತೆಗೆ ವಿದ್ಯುತ್ ಕಂಬಗಳು ಕೂಡ ಧರಳೆಗಳಿರುವಂಥದ್ದು, ಟಿಸಿಗಳಾಗಿರ್ಬೋದು, ವಿದ್ಯುತ್ ಕಂಬಗಳು ಕೂಡ ನಾಶವಾಗಿರುವಂಥದ್ದು ದೃಶ್ಯದಲ್ಲಿ ನೋಡ್ಬೋದು. ಒಂದು ಅಪಾರ ಪ್ರಮಾಣದ ನೀರು ಕೃಷ್ಣಾ ನದಿಗೆ ಹರಿದು ಬರ್ತಿರುವಂಥದ್ದು. ಈ ನದಿ ನೀರಿನ ಪ್ರಮಾಣ ಇನ್ನೂ ಹೆಚ್ಚಾಗುವ ಸಾಧ್ಯತೆಗಳಿರುವಂಥದ್ದು. ಹೀಗಾಗಿ ಕ್ಷಣಕ್ಕೂ ಕೂಡ ಕೃಷ್ಣಾ ನದಿ ತೀರದಲ್ಲಿ ಈಗಾಗಲೇ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆ ಪ್ರವಾಹ ಪರಿಸ್ಥಿತಿ ಇನ್ನೂ ಹೆಚ್ಚಾಗುವ ಎಲ್ಲ ಲಕ್ಷಣಗಳು ಗೋಚರವಾಗ್ತಿರುವಂಥದ್ದು. ಕ್ಯಾಮ್ರಾಮನ್ ಸಚಿನ್ ಜೊತೆ ಚೇತನ್, ಪಬ್ಲಿಕ್ ಟಿವಿ, ಚಿಕ್ಕೋಡಿ.